ಯಾರು ಪ್ರಪಂಚದ ಸುಖವನ್ನು ಹೆಚ್ಚಿಸಲು ಬಯಸುತ್ತಾರೋ ಅವರು ತಮ್ಮ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಡಾಕ್ಟರ್ ಶಿವರಾಮ್ ಕಾರಂತರು. ಡಾಕ್ಟರ್ ಶಿವರಾಮ್ ಕಾರಂತರು ಮಧ್ಯಮ ವರ್ಗದ ಮನೆಯೊಂದರಲ್ಲಿ ಕರಾವಳಿಯ ಕುಂದಾಪುರ ತಾಲೂಕಿನ ಕೋಟಾದಲ್ಲಿ 10ನೇ ಅಕ್ಟೋಬರ್ 1902ರಲ್ಲಿ ಜನ್ಮ ತಾಳಿದರು. 1920ರಲ್ಲಿ SSLC ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡ ಕಾರಂತರು 1920ರ ಜೂನ್ ತಿಂಗಳಲ್ಲಿ ಮಂಗಳೂರಿನ ಸರಕಾರಿ ಕಾಲೇಜನ್ನು ಸೇರಿ ವಿಜ್ಞಾನ ಮತ್ತು ಗಣಿತಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಆರಿಸಿಕೊಂಡು ಓದನ್ನು ಮುಂದುವರಿಸಿದರು. ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಕರೆಯ ಬಗ್ಗೆ ಪತ್ರಿಕೆಯಲ್ಲಿ ಓದಿ ಕ್ಷಣದಲ್ಲೇ ತಮ್ಮ ಶಾಲೆಯ ಪ್ರಿನ್ಸಿಪಾಲರಿಗೆ ಐ ವಾಂಟ್ ಟು ನಾನ್ ಕಾರ್ಪೊರೇಟ್ ವಿತ್ ಯುವರ್ ಎಜುಕೇಶನ್ ಸಿಸ್ಟಮ್ ಎಂದು ಚೀಟಿ ನೀಡಿ ಹೊರಬಂದರು. ಇದೇನು ಈ ಹುಡುಗ ಲೀವ್ ಲೆಟರ್ ಇಟ್ಟಂತೆ ಈ ಪತ್ರವನ್ನಿಟ್ಟು ಹೋಗುತ್ತಿದ್ದಾನಲ್ಲ, ಅವನನ್ನು ಕರೆಯಿರಿ ಎಂದು ಹೇಳುವಷ್ಟರಲ್ಲಿ ಇವರು ಹಿಂತಿರುಗಿ ನೋಡದೆ ಹೊರಟು ಬಿಟ್ಟಿದ್ದರು. ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿ ಇವರು ಗಾಂಧಿವಾದದಲ್ಲಿ ಪ್ರಭಾವಿತರಾಗಿ ಸಾಕಷ್ಟು ಕಾಲ ಸವೆಸಿದರೂ ನೋಡದೆ ಹೊರಟೇ ಬಿಟ್ಟರು. ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿ ಇವರು ಗಾಂಧಿವಾದದಲ್ಲಿ ಪ್ರಭಾವಿತರಾಗಿ ಅದಕ್ಕೆ ಜೋತು ಬೀಳದೆ ಬದುಕಿನ ವೈವಿಧ್ಯದೆಡೆಗೆ ದೃಷ್ಟಿ ಹಾಯಿಸಿದರು. ಇದರಿಂದ ಅವರು ವಿಶ್ವವಿದ್ಯಾಲಯದಲ್ಲಿ ಪಡೆಯಬೇಕಾಗಿದ್ದ ಅನುಭವಗಳನ್ನು ಕಳೆದುಕೊಂಡದ್ದೇನೋ ನಿಜ, ಆದರೆ ಅದರಿಂದ ಹೆಚ್ಚಿನ ಜೀವನಾನುಭವಗಳನ್ನು ಜೀವನವೆಂಬ ವಿಶ್ವವಿದ್ಯಾಲಯದಲ್ಲಿ ಕಲಿತರು. ಸಾಮಾನ್ಯವಾಗಿ ಪ್ರಕೃತಿಯನ್ನು ಕಣ್ಣುಗಳಿಂದ ನೋಡುವುದಕ್ಕಿಂತ ಗ್ರಹಿಸುವ ಶಕ್ತಿಯು ಪ್ರಕೃತಿಯ ಪಿಸು ಮಾತಿನ ಅನುಭವವನ್ನು ನೀಡುತ್ತದೆ. ಅಂತಹ ಪಿಸು ಮಾತುಗಳನ್ನು ಗ್ರಹಿಸಿ ತಮ್ಮ ಸಾಹಿತ್ಯದೊಳಗೆ ನಿರೂಪಿಸುವ ಕನ್ನಡದ ಕೆಲವೇ ಬರಹಗಾರರಲ್ಲಿ ಶಿವರಾಮ್ ಕಾರಂತರು ಅಗ್ರಪಂಥೀಯರೆಂದರೆ ತಪ್ಪಾಗಲಾರದು. ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ವೈಜ್ಞಾನಿಕ ಬರಹಗಾರ, ಇನ್ನು ಏನೇನೋ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಕಾರಂತರು ಬರೆಯದ ಸಾಹಿತ್ಯ ಪ್ರಕಾಶವೇ ಇಲ್ಲವೆನ್ನಬಹುದು. ಇವರು ವ್ಯಕ್ತಿಯಲ್ಲ, ಶಕ್ತಿ. ಮಕ್ಕಳ ಆಸಕ್ತಿ ಅರಳಿಸುವ ವೈಜ್ಞಾನಿಕ ಮತ್ತಿತರ ನೂರಾರು ವಿಚಾರಗಳನ್ನೊಳಗೊಂಡ ಸುಮಾರು 3000 ಪುಟಗಳ ಬಾಲ ಪ್ರಪಂಚವನ್ನು ಕೇವಲ 3 ತಿಂಗಳೊಳಗೆ ಬರೆಯಲಾಯಿತು. ಮತ್ತು ಇವರು 100ಕ್ಕೂ ಹೆಚ್ಚಿನ ಕಾದಂಬರಿಗಳು, ಅನುವಾದಿತ ಪ್ರಬಂಧಗಳು, ಪ್ರವಾಸ ಸಾಹಿತ್ಯ, ವಿಡಂಬನೆಯ ಬರಹಗಳು, ನಾಟಕಗಳು, ಗೀತಾ ನಾಟಕಗಳು, ಕಥೆಗಳು, ಯಕ್ಷಗಾನ, ಚಿತ್ರಕಲೆ, ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಗ್ರಂಥಗಳು, ಪಠ್ಯಪುಸ್ತಕಗಳು, ಶಬ್ದಕೋಶ, ಜನಪ್ರಿಯ ವಿಜ್ಞಾನ ಪ್ರಪಂಚ ಹೀಗೆ ಒಂದೇ ಎರಡೇ. ಅವರು ಕ್ರಿಯಾಶೀಲತೆ ಕೇವಲ ಗ್ರಂಥ ಸಾಹಿತ್ಯ ಪ್ರಪಂಚಕ್ಕೆ ಮೀಸಲಾಗದೆ ಸಾಮಾಜಿಕ, ರಾಜಕೀಯ, ನೃತ್ಯ, ನಾಟಕ, ಸಿನಿಮಾಗಳವರೆಗೂ ವ್ಯಾಪಿಸಿದೆ. ಇವರು ಯಕ್ಷಗಾನ ತಂಡಗಳನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲಿ ಈ ಕಲೆಯನ್ನು ಪ್ರಚಾರಪಡಿಸಲು ಯತ್ನಿಸಿದರು. ಹಾಗೂ ಮಕ್ಕಳಲ್ಲಿ ಪ್ರತಿಭೆ ಅರಳಿಸಲು ಮತ್ತೂರಿನಲ್ಲಿ ಬಾಲವನ ಎಂಬ ಶೈಕ್ಷಣಿಕ ಕೇಂದ್ರವನ್ನು ತೆರೆದಿದ್ದರು. ಪುತ್ತೂರಿನಲ್ಲಿ ಒಂದು ಮುದ್ರಣಾಲಯವನ್ನು ತೆರೆದು ತಮ್ಮ ಪುಸ್ತಕಗಳನ್ನು ಮುದ್ರಿಸುತ್ತಿದ್ದರಲ್ಲದೆ ತಮ್ಮ ಹಲವು ಪುಸ್ತಕಗಳನ್ನು ತಾವೇ ಮುಖಪುಟದ ಚಿತ್ರಗಳನ್ನು ಬರೆದು ಮುದ್ರಿಸಿದ ಬಹುಮುಖ ಪ್ರತಿಭೆ ಇವರದು. ನಿರಂತರ ಪ್ರಯೋಗಶೀಲರಾಗಿದ್ದ ಕಾರಂತರು ಕನ್ನಡ ಚಿತ್ರರಂಗದಲ್ಲಿ ಪರಿಶಿಷ್ಟ ವರ್ಗದವರ ಬದುಕನ್ನಾಧರಿಸಿ ಡೋವಿಂಗೋ ಎಂಬ ಚಿತ್ರದಲ್ಲಿ ಅಭಿನಯಿಸಿ ನಿರ್ದೇಶಿಸಿ ಆನಂತರ ಭೂತರಾಜ್ಯ ಎಂಬ ಮೂಕ ಚಿತ್ರ, ಅವರದೇ ಕಾದಂಬರಿಯ ಚೋಮನದುಡಿ ಮುಂತಾದ ಚಲನಚಿತ್ರಗಳನ್ನು ಸಹ ನಿರ್ಮಿಸಿದರು. ಇವರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರವಾಯಿತು. ಹಾಗೂ ಪದ್ಮಭೂಷಣ, ಪಂಪ ಪ್ರಶಸ್ತಿ, ನಾಡೋಜ ಹಾಗೂ 8 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ಗಳನ್ನು ನೀಡಿ ಪುರಸ್ಕರಿಸಿವೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶಿವರಾಮ್ ಕಾರಂತರ ಬೆಟ್ಟದ ಜೀವ ಎಂಬ ಪುಸ್ತಕ ನನಗೆ ತುಂಬಾ ಇಷ್ಟ. ನಿಮಗೆ ಯಾವ ಪುಸ್ತಕ ಇಷ್ಟ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.